ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸುಬ್ಬಾರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಾಗೇಪಲ್ಲಿಯಲ್ಲಿ ಅದ್ದೂರಿಯಾಗಿ ಜರುಗಿದ ಸಾಮೂಹಿಕ ವಿವಾಹಗಳು. 135 ಜೋಡಿಗಳು ದಾಂಪತ್ಯಕ್ಕೆ ಜನಮನ ಸೆಳೆದ ಟಿಟಿಡಿಯ ಶ್ರೀನಿವಾಸ ಕಲ್ಯಾಣೋತ್ಸವ. ತೋಟದಲ್ಲಿ ಕೆಲಸ ಮಾಡಿ ವಿಶ್ರಾಂತಿ ಪಡೆಯಲು ಕೃಷಿ ಹೊಂಡದಲ್ಲಿ ಈಜಲು ಹೋದ ರೈತ ನೀರು ಪಾಲು. ಹಲವು ಅನುಮಾನಗಳಿಗೆ ಎಡೆ ಮಾಡಿದ ರೈತನ ಸಾವು. ಈದ್ ಮಿಲಾದ್ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಣೆ. ಚಿಕ್ಕಬಳ್ಳಾಪುರದ ಪ್ರಮುಖ ರಸ್ತೆಗಳಲ್ಲಿ ಮುಸ್ಲಿಂ ಜನಾಂಗದಿಂದ ಬೃಹತ್ ಮೆರವಣಿಗೆ. ಮಹಿಳೆಯನ್ನ ಅಡ್ಡಗಟ್ಟಿ ಸರಗಳ್ಳತನ ಯತ್ನ. ಸಾರ್ವಜನಿಕ ಕೈಯಲ್ಲಿ ಕೂಸ ತಿಂದಿದ್ದ ಕೆರೆಯಲ್ಲಿ ಶವವಾಗಿ ಪತ್ತೆ. ಸಾಕಷ್ಟು ಸಂಶಯ ಮೂಡಿಸಿದ ಮೃತನ ಸಾವು. ವಾರ್ತೆಗಳ ವಿವರ. ಇತಿಹಾಸ ಪ್ರಸಿದ್ಧ ಬಾಗೇಪಲ್ಲಿಯ ಗಡಿದಂನಲ್ಲಿ ಶ್ರೀ ವೆಂಕಟೇಶ್ವರ ಸನ್ನಿಧಿಯ ಚನ್ನಕಾಯಲ್ಪಲ್ಲಿ ಎಸ್.ಎನ್. ಸುಬ್ಬಾರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ನಿಂದ ಬುಧವಾರ ಹಮ್ಮಿಕೊಂಡ 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಗಳ ಮಹೋತ್ಸವದಲ್ಲಿ 135 ವಧುವರರು ನೂತನ ದಾಂಪತ್ಯಕ್ಕೆ ಕಾಲಿಟ್ಟರು. ಟಿಟಿಡಿಯಿಂದ ನಡೆದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಗಣ್ಯರು ಮತ್ತು ಸಾವಿರಾರು ಸಂಖ್ಯೆಯ ಜನರು ಸಾಕ್ಷಿಯಾದರು. ಬಾಗೇಪಲ್ಲಿಯ ಗಡದಿಂನಲ್ಲಿ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಐತಿಹಾಸಿಕ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಮುಂದೆ ಜರ್ಮನ್ ಶೈಲಿಯ ಬೃಹತ್ ವೇದಿಕೆಯನ್ನು ನಿರ್ಮಿಸಲಾಗಿತ್ತು. ಅಕ್ಕಪಕ್ಕದಲ್ಲಿ ನೂತನ ವಧುವರರು ಕೂರಲು ಆಸನಗಳ ವ್ಯವಸ್ಥೆ ಮಾಡಲಾಗಿತ್ತು. ವೇದಿಕೆ ಮುಂದೆ ವಿವಿಐಪಿಗಳಿಗೆ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದರು. ಬೃಹತ್ ಎಲ್ಇಡಿ ಟಿವಿ ಪರದೆಗಳನ್ನು ಅಳವಡಿಸಲಾಗಿತ್ತು. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಪತ್ನಿ ಶೀಲಾರೆಡ್ಡಿ ಕುಟುಂಬದವರು ವಧುವರರಿಗೆ ತಾಳಿಗಳನ್ನು ಬಾಸಿಂಗಗಳನ್ನು ವಿತರಿಸಿದರು. ವೇದಿಕೆಯಲ್ಲಿ ಟಿಟಿಡಿಯ ಸೆಟ್ನಲ್ಲಿ ವಿದ್ಯುತ್ ದೀಪಾಲಂಕಾರ ಮತ್ತು ಬಣ್ಣ ಬಣ್ಣದ ಹೂಗಳಿಂದ ಸಿಂಗರಿಸಲಾಗಿತ್ತು. ತಿರುಮಲದಿಂದ ಶ್ರೀನಿವಾಸ ಪದ್ಮಾವತಿ ವಿಗ್ರಹಗಳಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಗಡದಿಂ ಅರ್ಚಕ ಅಶ್ವತ್ಥ ನಾರಾಯಣ ಸ್ವಾಮಿ ಟಿಟಿಡಿಯ ಪುರೋಹಿತರ ಆಧ್ವರ್ಯದಲ್ಲಿ ಹೋಮ ಹವನಗಳು ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಅದ್ದೂರಿಯಿಂದ ನಡೆಯಿತು. ಗೋವಿಂದ ಗೋವಿಂದ ನಾಮಸ್ಮರಣೆಗಳು ಮೊಳಗಿತು. ವೇದಿಕೆ ಪಕ್ಕದಲ್ಲಿ 100ಕ್ಕೂ ಹೆಚ್ಚು ಸೀಮೆ ಹಸುಗಳನ್ನು ಕಟ್ಟಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನೂತನ ವಧುವರರ ಕುಟುಂಬ ನಿರ್ವಹಣೆಗೆ ಉಚಿತವಾಗಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಒಂದೊಂದು ಸೀಮೆ ಹಸು ವಿತರಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೆ.ಎಚ್. ಮುನಿಯಪ್ಪ ನೂತನ ವಧುವರರಿಗೆ ಆಶೀರ್ವದಿಸಿ ಕಳೆದ 22 ವರ್ಷಗಳಿಂದ ಕ್ಷೇತ್ರದಲ್ಲಿ ಬಡಜನರ ವಿವಾಹಗಳು ಮಾಡಿಸಿ ಸೀಮೆ ಹಸು ಕುಟುಂಬ ನಿರ್ವಹಣೆಗೆ ವಿತರಿಸಿರುವುದು ರಾಜ್ಯದಲ್ಲಿಯೇ ಸುಬ್ಬಾರೆಡ್ಡಿ ಮಾದರಿ ಶಾಸಕರಾಗಿದ್ದಾರೆ. ಕ್ಷೇತ್ರದಲ್ಲಿ ಕುಡಿಯುವ ನೀರು ಕೈಗಾರಿಕಾ ಪ್ರದೇಶಗಳು ಜಾರಿ ಮಾಡಬೇಕು ಎಂಬುದು ಸುಬ್ಬಾರೆಡ್ಡಿ ಸಂಕಲ್ಪ ಆಗಿದೆ. ಈ ಸರ್ಕಾರದ ಅವಧಿಯಲ್ಲಿಯೇ ಕ್ಷೇತ್ರಕ್ಕೆ ಶಾಶ್ವತವಾದ ನೀರಾವರಿ ಕೈಗಾರಿಕಾ ಪ್ರದೇಶಗಳನ್ನು ಜಾರಿ ಮಾಡಲಿದೆ. ಸುಬ್ಬಾರೆಡ್ಡಿಯವರ ಕೈ ಮತ್ತಷ್ಟು ಬಲಪಡಿಸಬೇಕು ಎಂದು ತಿಳಿಸಿದರು. ಮಾಜಿ ಸಂಸದ ಡಿ.ಕೆ. ಸುರೇಶ್ ಮಾತನಾಡಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕಾಂಗ್ರೆಸ್ ಸರ್ಕಾರ ವಿಶೇಷ ಪ್ಯಾಕೇಜ್ ನೀಡಲು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮೇಲೆ ಒತ್ತಡ ಹಾಕಿದ್ದಾರೆ. ಎರಡೂ ಜಿಲ್ಲೆಗಳ ಶಾಸಕರ ಜೊತೆ ಚರ್ಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಕ್ಷೇತ್ರವಾರು ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನಗಳನ್ನು ಬಿಡುಗಡೆ ಮಾಡಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುತ್ತೇನೆ. ಸುಬ್ಬಾರೆಡ್ಡಿಯವರ ಸಾಮಾಜಿಕ ಕಳಕಳಿ ರಾಜಕೀಯ ನಾಯಕರಿಗೆ ಮಾದರಿಯಾಗಬೇಕು. ಉಡುಗೊರೆಯ ಸೀಮೆ ಹಸು ಮಾರಾಟ ಮಾಡದೆ ಹೈನುಗಾರಿಕೆಯಿಂದ ಕುಟುಂಬ ನಿರ್ವಹಣೆ ಮಾಡಬೇಕು ಎಂದು ನೂತನ ದಂಪತಿಗಳಿಗೆ ತಿಳಿಸಿದರು. ಈ ದೇಶದಲ್ಲಿ ಕೆಲಸವನ್ನು ಮಾಡತಕ್ಕಂಥದ್ದು ಅವರ ನೇತೃತ್ವದಲ್ಲಿ, ಇಲ್ಲಿ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯ ಎಲ್ಲ ಶಾಸಕರು ಇವತ್ತು ಒಗ್ಗಟ್ಟಾಗಿ ಇವತ್ತು ಬರದ ನಾಡಿಗೆ ನೀರನ್ನು ತರಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡಿ ಮೊದಲನೇ ಹಂತದಲ್ಲಿ ಒಂದು ಸ್ವಲ್ಪ ಯಶಸ್ಸನ್ನು
ಕಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆ ಸಂಪೂರ್ಣವಾಗಿ ನೀರಿನ ಅಭಾವದಿಂದ ಆಚೆ ಬರುತ್ತದೆ ಅಂತಕ್ಕಂಥ ಮಾತನ್ನ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ನಾನು ಆಡಂಬರಕ್ಕೆ ಅಥವಾ ರಾಜಕೀಯಕ್ಕೆ ಬಡಜನರ ವಿವಾಹಗಳು ಮಾಡುತ್ತಿಲ್ಲ. ಶಾಸಕತ್ವ ಇರಲಿ ಇಲ್ಲದಿರಲಿ ಉಚಿತ ಸಾಮೂಹಿಕ ವಿವಾಹಗಳು ಪ್ರತಿ ವರ್ಷ ಮಾಡಿಸಲಾಗುವುದು. 135 ಮಂದಿ ನೂತನವಾಗಿ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ವಿವಾಹದ ಜೊತೆಗೆ 50,000 ಸೀಮೆ ಹಸು ಉಡುಗೊರೆಯಾಗಿ ಪರಿಶಿಷ್ಟ ಜಾತಿ ಪಂಗಡ ದಂಪತಿಗಳಿಗೆ ಸರ್ಕಾರದಿಂದ ಕೊಳವೆ ಬಾವಿ ಹಾಕಿಸುತ್ತೇನೆ. ಕ್ಷೇತ್ರದ ಕೃಷಿಗೆ ಮತ್ತು ಕುಡಿಯುವ ನೀರಿಗೆ ಶಾಶ್ವತ ನೀರಾವರಿ ಯೋಜನೆ ಮತ್ತು ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸಲು ಕೈಗಾರಿಕಾ ಪ್ರದೇಶಗಳು ಆರಂಭಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ. ನೀರು ಉದ್ಯೋಗ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. కార్యక్రమం చేస్తాను 23 ఏళ్ళు నేను ఎమ్మెల్యే 12 ఎమ్మెల్యే కాకపోతే 10 ఏళ్ళు ఈ 23 ఏళ్ళకి చేస్తాను. నాకు ఒక వినంతి, మా పెళ్ళిళ్ళు అవుతారు. నేనేమి చేసేది, మీరు అప్పులు చేసుకోకూడదు, సరళంగా వివాహం కావాలంట. కానీ మీరేం చేస్తారు, మా సరళ వివాహం మళ్ళీ గ్రాండ్గా ఈ ఊళ్ళో ఆర్కెస్ట్రా పెట్టుకుంటాను. అప్పుడు మేము చేసి ప్రయోజనం లేకపోతుంది. దయచేసి మీరెవరు. ಚಿಕ್ಕಬಳ್ಳಾಪುರ ಆದಿಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಸ್ವಾಮಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ದಂಪತಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತಿರುಮಲದ ಲಡ್ಡುಗಳನ್ನು ವಿತರಿಸಲಾಯಿತು. ಈ ವೇಳೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ, ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷ ಮಾಜಿ ಶಾಸಕ ಎನ್ ಸಂಪಂಗಿ, ಮಾಜಿ ಸಚಿವ ಎನ್.ಎಚ್. ಶಿವಶಂಕರ ರೆಡ್ಡಿ, ರಾಜೇಗೌಡ, ಜಿಲ್ಲಾಧಿಕಾರಿ ಪ್ರಭು, ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ಉಪವಿಭಾಗಾಧಿಕಾರಿ ಅಶ್ವಿನಿ, ತಹಶೀಲ್ದಾರ್ಗಳಾದ ಮನೀಷಾ ಎನ್ ಪತ್ರಿ, ಶ್ವೇತಾ ಸಿಗ್ಬತುಲ್ಲಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಮತ್ತಿತರರು ಇದ್ದರು. ಪಿಎಸ್ ರಾಜೇಶ್, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕೃಷಿ ಕೂಲಿಕಾರನೊಬ್ಬ ರೈತರ ತೋಟದಲ್ಲಿ ಕೆಲಸ ಮಾಡಿ ಮಧ್ಯಾಹ್ನ ವಿಶ್ರಾಂತಿ ತೆಗೆದುಕೊಳ್ಳಲು ಬಂದು ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ದಡ ಸೇರಲಾಗದೆ ಮುಳುಗಿ ಸಾವನ್ನಪ್ಪಿದ್ದಾನೆ. ಕೃಷಿ ಹೊಂಡದಲ್ಲಿ ಡೈ ಹೊಡೆದು ಎಷ್ಟೊತ್ತಾದರೂ ಮೇಲಕ್ಕೆ ಬಾರದ ಕಾರಣ ಜತೆಯಲ್ಲಿದ್ದ ಮತ್ತೊಬ್ಬರು ಒಳಗೆ ನುಗ್ಗಿ ಸತ್ತ ವ್ಯಕ್ತಿಯನ್ನು ದಡಕ್ಕೆ ತಳ್ಳಿ ಅದೇ ರಸ್ತೆಯಲ್ಲಿ ಸಾಗುತ್ತಿದ್ದ ಮತ್ತಿಬ್ಬರ ಸಹಾಯ ಪಡೆದು ಮೇಲಕ್ಕೆತ್ತಿದರಾದರೂ ಅಷ್ಟರೊಳಗೆ ಆ ವ್ಯಕ್ತಿ ಜೀವ ಹಾರಿ ಹೋಗಿದೆ. ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾರಗಾನಪರ್ತಿ ಕೃಷಿ ಹೊಂಡದಲ್ಲಿ ಮಾರಗಾನಹಳ್ಳಿ ಪುಟ್ಟರಾಜು ಸುಮಾರು 32 ವರ್ಷದ ಕೃಷಿ ಕೂಲಿಕಾರ ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಪಕ್ಕದ ತೋಟ ಅಂದರೆ ನರಸಪ್ಪ ಎಂಬುವವರ ತೋಟದಲ್ಲಿ ಗೊಬ್ಬರ ಚೆಲ್ಲುವ ಕೆಲಸ ಮಾಡಿ ಮಧ್ಯಾಹ್ನ ವಿಶ್ರಾಂತಿ ಪಡೆಯಲು ಜತೆಗಾರನೊಂದಿಗೆ ಕೃಷಿ ಹೊಂಡದ ಬಳಿ ಬಂದ. ಕೃಷಿ ಹೊಂಡದಲ್ಲಿ ಈಜಲು ಕೃಷಿ ಹೊಂಡಕ್ಕೆ ಡೈ ಹೊಡೆದು ಅತ್ತ ಕಡೆ ದಡ ಸೇರಲು ಆಗದೆ ಮುಳುಗಿ ಜೀವ ಕಳೆದುಕೊಂಡಿದ್ದಾನೆ. ಇನ್ನು ಈಜಲು ಹೋದ ಪುಟ್ಟರಾಜು ನೀರಿನಲ್ಲಿ ಎಷ್ಟೊತ್ತಾದರೂ ಮೇಲಕ್ಕೆ ಬಾರದ ಕಾರಣ ಜತೆಯಲ್ಲಿ ಬಂದಿದ್ದ ಶಂಕರಪ್ಪ ಎಂಬುವವನು ಕೃಷಿ ಹೊಂಡಕ್ಕೆ ಹಾರಿ ದಡಕ್ಕೆ ಎಳೆದು ತಂದನಂತೆ. ಅದೇ ರಸ್ತೆಯಲ್ಲಿ ಬರುತ್ತಿದ್ದ ಹಿಂದಿಯವರು ಸಹಾಯ ಮಾಡಿ ಎಳೆದುಕೊಂಡರು ಎಂದು ಶಂಕರಪ್ಪ ಹೇಳಿಕೊಂಡಿದ್ದಾರೆ. ಇನ್ನು ಕೃಷಿ ಹೊಂಡದ ಮಾಲೀಕ, ಕೃಷಿ ಹೊಂಡ ನಮ್ಮದೇ, ನೀರು ಕಡಿಮೆ ಇತ್ತು, ಇತ್ತೀಚೆಗೆ ತುಂಬಿಸಿದ್ದೇವೆ, ಅದರ ಮೇಲೆ ಬಲೆ ಹಾಕಿ ಮುಚ್ಚಬೇಕೆಂದು ಅಂದುಕೊಂಡಿದ್ದೆವು, ಅಷ್ಟರೊಳಗೆ ಈ ಘಟನೆ ನಡೆದು ಹೋಗಿದೆ ಎಂದರು. ನಾವು ಇಲ್ಲಿ ಇರಲಿಲ್ಲ, ಅವರಿಬ್ಬರು ಕೆಲಸಕ್ಕೆ ಬಂದಿದ್ರು ಇಲ್ಲಿಗೆ, ಪುಟ್ಟರಾಜು ಅನ್ನೋರು ಮತ್ತು ಹೆಸರು ಕಾಳಿ ಅಂತ, ಆ ಇಬ್ಬರು ಕೆಲಸಕ್ಕೆ ಬಂದಿದ್ರು ಇಲ್ಲಿ, ಪುಟ್ಟರಾಜು ಅಂತ ಅವರು ಬಂದುಬಿಟ್ಟು ಡೈ ಹಾಕಬೇಕು ಅಂತ ಡೈ ಹಾಕಿದೆ. ನಾನು ಈಜೊಡಿಬೇಕು ಅಂತ ಇಲ್ಲಿಗೆ ಬಂದುಬಿಟ್ಟು ಡೈ ಹಾಕಿದ್ಮೇಲೆ ಇವ್ರ ಜೊತೆಯಲ್ಲಿ ಇದ್ನಂತ ಇದ್ನು, ನಾವು ಯಾರೂ ಇರಲಿಲ್ಲ ಇಲ್ಲಿ. ಮತ್ತು ಅವ್ರು ಹಿಂದಿಯವರು ಹುಡುಗರು ಬಂದುಬಿಟ್ಟು ಎಳ್ದಾಕಿದ ಮೇಲೆ, ಅದು ಎಳ್ದಾದ್ಮೇಲೆ ನನಗೆ ಹೇಳಿದ್ಮೇಲೆ ನಾನು ಬಂದೆ. ಸರ್ ಅವ್ರಿಗೆ ಬರ್ತಾರೆ ಸರ್ ಇಲ್ಲಿ ಕೆಲಸ ಸರ್. ಈಗ ಅವರು ಹೇಳ್ತಾರೆ ಸರ್ ನನಗೆ ಇಲ್ಲಿ, ಅವ್ರು ಬಂದಮೇಲೆ ನಾನು ಓಡ್ ಬಂದು ನೋಡಿದ್ರೆ ಅಷ್ಟೊತ್ತಿಗೆ ಇದ್ದಿದ್ದೆ ಸರ್ ನಾವು ಚಿಕ್ಕಪ್ಪ ಅವರು ಡೆತ್ತಾಗಿದ್ರಿ ಸರ್. ಅದಕ್ಕೆ ನಾವು ಮಾಡೋಣ ಅಂತ, ಈ ನೀರು ಕಮ್ಮಿ ಇತ್ತು ಸರ್ ನಮಗೆ, ಅದಕ್ಕೆ ಈ ನಡುವೆ ಸ್ವಲ್ಪ ಮಾಡೋಣ ಅಂತ ಈಗ ತಾನೇ ಬಂದು ರೆಡಿ ಮಾಡ್ತಾಯಿದ್ವಿ ಸರ್, ನಾವು ರೆಡಿ ಮಾಡೋಣ ಅಂತ, ಅಷ್ಟೊತ್ತಿಗೆ ಹಿಂಗಾಗಿ. ಇನ್ನು ಮೃತ ವ್ಯಕ್ತಿ ಪುಟ್ಟರಾಜು ಅವರ ತಾಯಿಗೆ 2ನೇ ಮಗನಾಗಿದ್ದು ಇನ್ನೂ ಮದುವೆಯಾಗಿಲ್ಲ. ಯಾವಾಗಲೂ ಕುಡಿತದ ಅಮಲಿನಲ್ಲಿಯೇ ಇರುತ್ತಿದ್ದ, ರಾಷ್ಟ್ರೀಯ ಹೆದ್ದಾರಿಯಲ್ಲೇ ತೂರಾಡಿಕೊಂಡೇ ಓಡಾಡುತ್ತಿದ್ದ ಎಂದು ಗ್ರಾಮಸ್ಥರು ಹೇಳುತ್ತಿದ್ದು, ಕುಡಿದು ಬಂದು ದಿನಾಲೂ ಅವರ ತಾಯಿಗೆ ಹಿಂಸೆ ಕೊಡುತ್ತಿದ್ದ, ಕೂಲಿ ಮಾಡಿದ ಹಣವೂ ಮನೆಗೆ ಕೊಡುತ್ತಿರಲಿಲ್ಲ ಎಂದು ಹೇಳುತ್ತಿದ್ದರು. ಪೊಲೀಸರು ಸ್ಥಳಕ್ಕೆ ಬಂದು ಕೃಷಿ ಹೊಂಡದಲ್ಲಿ ಬಿದ್ದಿದ್ದ ಶವವನ್ನು ಹೊರತೆಗೆಯುವುದು ಎಲ್ಲ ಕಡೆ ನಡೆಯುವ ಪದ್ಧತಿ.
ಆದರೆ ಇಲ್ಲಿ ಸ್ಥಳಕ್ಕೆ ಪೊಲೀಸರು ಬರುವ ವೇಳೆಗೆ ಮೃತದೇಹವನ್ನು ಎತ್ತಿ ದಡದ ಮೇಲೆ ಮಲಗಿಸಿದ್ದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದ್ದು, ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೆರೇಸಂದ್ರ ಪೊಲೀಸರು ತನಿಖೆ ಮುಂದುವರಿಸಿದ್ದು ಸತ್ಯಾಸತ್ಯತೆಗಳನ್ನು ಹೊರತರಬೇಕಾಗಿದೆ. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹಜರತ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನ ಅಂಗವಾಗಿ ಮುಸ್ಲಿಂ ಸಮುದಾಯದವರು ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರೆ ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂ ಭಾಷಾ ಹಾಗೂ ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟಿಗೆ ಸೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಿಸಿ ಮೊಹಮ್ಮದ್ ಪೈಗಂಬರ್ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಶುಭ ಕೋರಿದರು. ಇಂದು ಈದ್ ಮಿಲಾದ್ ಹಬ್ಬ. ಮುಸ್ಲಿಂ ಬಾಂಧವರೆಲ್ಲರೂ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಶ್ರದ್ಧಾ ಭಕ್ತಿಯಿಂದ ಅಲ್ಲಾಹುನನ್ನು ನೆನೆದು ಶುಭಾಶಯಗಳು ಹಂಚಿಕೊಂಡರು. ಈದ್ ಮಿಲಾದ್ ಅಂಗವಾಗಿ ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂ ಭಾಷಾ, ಆಲ್ ಇಂಡಿಯಾ ಮಿಲಿಕ್ ಕೌನ್ಸಿಲ್ ಸಮಿತಿ ಪದಾಧಿಕಾರಿಗಳು, ಹಿಂದೂ ಮುಸ್ಲಿಂ ಹಾಗೂ ಕ್ರೈಸ್ತರು ಒಟ್ಟಾಗಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು, ಹಾಲು, ಬ್ರೆಡ್ ವಿತರಿಸಿ ಸಮಸ್ತ ಜನರಿಗೆ ಶಾಂತಿ, ಸೌಹಾರ್ದತೆ ಹಾಗೂ ನೆಮ್ಮದಿಯಿಂದ ಬದುಕುವ ದಾರಿ ತೋರಿಸು ಎಂದು ಪ್ರವಾದಿ ಮೊಹಮ್ಮದ್ನಲ್ಲಿ ಪ್ರಾರ್ಥನೆ ಮಾಡಿದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನಾವು ಈದ್ ಮಿಲಾದ್ರಂದು ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಮತ್ತು ಆಲ್ ಇಂಡಿಯಾ ಮಿಲಿಕ್ ಕೌನ್ಸಿಲ್ ವತಿಯಿಂದ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷ ಏನಂದರೆ, ಇವತ್ತು ಈದ್ ಮಿಲಾದ್ ಇರೋದ್ರಿಂದ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ. ನಾಡಿನ ಸಮಸ್ತ ಜನತೆಗೆ, ಅದೇ ರೀತಿ ನಮ್ಮ ರಾಷ್ಟ್ರದ ಎಲ್ಲ ನನ್ನ ಆತ್ಮೀಯರಿಗೆ, ಅದೇ ರೀತಿ ಪ್ರವಾದಿರವರ ಅನ್ವಯಿಗಳಿಗೆ ನಮ್ಮೆಲ್ಲರ ಪರವಾಗಿ ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು. ಈ ವೇಳೆ ಜೊತೆಗಿದ್ದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಬಾಲಕುಂಟಹಳ್ಳಿ ಗಂಗಾಧರ್, ಈದ್ ಮಿಲಾದ್ ಹಬ್ಬವನ್ನು ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟಾಗಿ ಆಚರಿಸಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕು, ಯಾವತ್ತೂ ಜನಾಂಗೀಯ ಕಲಹಗಳಾಗಬಾರದು ಎಂದು ಶುಭ ಕೋರಿದ್ದು, ನಮ್ಮ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿರುವುದು ಇಡೀ ಕ್ಷೇತ್ರಕ್ಕೆ ಅವಮಾನ. ಒಂದು ವೇಳೆ ಆತನೇನಾದರೂ ಬಂಧನಕ್ಕೆ ಒಳಗಾದರೆ ಇಡೀ ಚಿಕ್ಕಬಳ್ಳಾಪುರ ಮಾನ ಮರ್ಯಾದೆ ರಾಜ್ಯದಲ್ಲಿ ಹರಾಜು ಹಾಕಿದಂತಾಗುತ್ತದೆ. ಬಾಯಿಗೆ ಬಂದಂತೆ ಮಾತನಾಡಿ ಕೋರ್ಟಿನಲ್ಲಿ ದಾವೆ ಹೂಡಿಸಿಕೊಂಡು ನಮ್ಮ ಕ್ಷೇತ್ರಕ್ಕೆ ಕಳಂಕ ಬರುವಂತೆ ಮಾಡಿದ್ದಾನೆ ಎಂದು ಜರಿದರು. ಈಗ ನಾವು ಹೇಳೋದು ಇಷ್ಟೇನೆ, ಈಗ ಮಾಡಿದ್ದುಣ್ಣ ಮಾರಾಯ ಅಂತ. ಯಾರ್ಯಾರು ಏನೇನು ಮಾಡಿದ್ರು ಅದನ್ನು ಅನುಭವಿಸ್ಲೇಬೇಕಾದ್ರು ಈಗಿನ ಪರಿಸ್ಥಿತಿಯಲ್ಲಿ. ಆ ಥರ ಆತನ ಬಿಹೇವ್ನೆಸ್ಸು ಆತನ ಮಾಡೋ ಇದರಿಂದ ಇವತ್ತು ಆ ಥರ ಆಗಿದೆ. ಬಟ್ ಕೋರ್ಟ್ ಕಾನೂನಿಗೆ ಎಲ್ಲರೂ ಬೆಲೆ ಕೊಡಬೇಕು, ಅದನ್ನು ತಲೆ ಬಗ್ಗಿಸ್ಬೇಕು. ಆದಷ್ಟು ಈ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರು ಬರಬೇಕು ಮತ್ತು ಮರ್ಯಾದೆ ಹೋಗಬಾರ್ದು ಅಂದರೆ ಇಮಿಡಿಯೇಟಾಗಿ ಅದನ್ನು ನ್ಯಾಯಕ್ಕೆ ಹೋಗಿ ಅದನ್ನು ಮೊರೆ ಹೋಗಿ ಏನಾದರೂ ಕಾನೂನುಬದ್ಧವಾಗಿ ಬೇಲನ್ನು ತಗೊಂಡ್ರೆ ಒಳ್ಳೆಯದು ಅಂತ. ಇಲ್ಲಾಂದರೆ ಆತನಿಗೇನಾದರೂ ಬೇರೆ ಹೆಚ್ಚು ಕಡಿಮೆ ಆದರೆ ಈ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಅದರಲ್ಲಿ ರಿಕ್ವೆಸ್ಟ್ ಏನಂದರೆ ಈ ರಾಜ್ಯವನ್ನು ಅಂದರೆ ಈ ಕ್ಷೇತ್ರವನ್ನು ಉಳಿಸಬೇಕು, ಮರ್ಯಾದೆ ತರಬೇಕಂದ್ರೆ ಫಸ್ಟ್ ನೀವು ಕೆಲಸ ಮಾಡಿದ್ದು ನಾನು ಅದರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ. ಇನ್ನು ಚಿಕ್ಕಬಳ್ಳಾಪುರ ನಗರದ BB ರಸ್ತೆ ಮತ್ತು MG ರಸ್ತೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಮುಸ್ಲಿಂ ಬಾಂಧವರು ಅಲ್ಲಾಹು ಅಕ್ಬರ್ ಎಂದು ಘೋಷಣೆ ಕೂಗಿ ಸಡಗರ ಸಂಭ್ರಮದಿಂದ ಹಬ್ಬ ಆಚರಿಸಿದರು. ಇನ್ನು ಮೆರವಣಿಗೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿತ್ತು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ,
ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮನೆಗೆ ಬರುತ್ತಿದ್ದ ಮಹಿಳೆಯನ್ನು ದಾರಿಯಲ್ಲಿ ಅಡ್ಡಗಟ್ಟಿ ಸರಗಳ್ಳತನಕ್ಕೆ ಯತ್ನಿಸಿದ್ದ ಸರಗಳ್ಳ ಸಾರ್ವಜನಿಕರ ಕೈಗೆ ಸಿಕ್ಕಿ ಗೂಸಾ ತಿಂದಿದ್ದ. ಆನಂತರ ಆತನ ಶವ ಕೆರೆಯಲ್ಲಿ ಪತ್ತೆಯಾಗಿದ್ದು ಸಾಕಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವೇನಹಳ್ಳಿ ಕೆರೆಯಲ್ಲಿ ಯುವಕನ ಶವ ಇಂದು ಪತ್ತೆಯಾಗಿದ್ದು ಈತನ ಗುರುತು ಪತ್ತೆಯಾಗಿದ್ದು ಮೃತ ವ್ಯಕ್ತಿ ಜಯಂತ್ ಅಲಿಯಾಸ್ ಬ್ಯಾಟರ್ ಜಯಂತ್ ಅಂತ ತಿಳಿದು ಬಂದಿದೆ. ಈತ ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ಅಂತ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಕಳೆದ ಭಾನುವಾರ ರಾತ್ರಿ ಮಲ್ಲಾಪುರ ಮಾಹಿಮಪುರ ರಸ್ತೆಯಲ್ಲಿ ಲಕ್ಷ್ಮಿ ಎಂಬ ಮಹಿಳೆ ಕೆಲಸದಿಂದ ವಾಪಸ್ ಮನೆಗೆ ಬರುತ್ತಿದ್ದ ವೇಳೆ ಜಯಂತ್ ಮತ್ತು ಯತೀಶ್ ಅನ್ನೋರು ಆಕೆಯನ್ನು ಅಡ್ಡಗಟ್ಟಿ ಸರಗಳ್ಳತನ ಮಾಡಿದ್ರು. ಆನಂತರ ಪರಾರಿಯಾಗುವ ವೇಳೆ ಮಹಿಮಾಪುರ ಗ್ರಾಮಸ್ಥರು ಕಳ್ಳರನ್ನ ಹಿಡಿದು ಪೊಲೀಸರ ವಶಕ್ಕೆ ನೀಡಿದ್ರು. ಅಸ್ವಸ್ಥರಾಗಿದ್ದ ಅವರನ್ನ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆ ನರ್ಸ್ಗಳನ್ನು ನೂಕಿ ತಪ್ಪಿಸಿಕೊಂಡಿದ್ರು. ಘಟನೆ ನಂತರ ಜಯಂತ್ ಶವ ಗೋವೇನಹಳ್ಳಿ ಕೆರೆಯಲ್ಲಿ ಪತ್ತೆಯಾಗಿರುವುದು ಸಾಕಷ್ಟು ಸಂಶಯಕ್ಕೆ ಕಾರಣವಾಗಿದೆ. ಪ್ರಕರಣ ಸಂಬಂಧ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ತ್ಯಾಮಗೊಂಡ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವೇನಹಳ್ಳಿ ಕೆರೆಯಲ್ಲಿ ತೇಲುತ್ತಿದ್ದ ಯುವಕನ ಶವ ಪತ್ತೆಯಾಗಿದ್ದು ಸ್ಥಳಕ್ಕೆ ಸೋಕೋ ಟೀಮ್ ಬಂದು ಪರಿಶೀಲನೆ ಮಾಡಿದಾಗ ಮೇಲ್ನೋಟಕ್ಕೆ ಮುಳುಗಿ ಸಾವನ್ನಪ್ಪಿರುವುದು ಕಂಡುಬಂದಿದೆ. ಪಾರದರ್ಶಕತೆಯ ತನಿಖೆಯ ಕಾರಣಕ್ಕಾಗಿ ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಈ ದಿನ ನೆಲಮಂಗಲ ಉಪವಿಭಾಗದ ವ್ಯಾಪ್ತಿಯ ತ್ಯಾಮಗೊಂಡ್ಲು ಪೊಲೀಸ್ ಸ್ಟೇಷನ್ ಸರಹದ್ದಿನಲ್ಲಿ ಬರತಕ್ಕಂಥ ಗೋವೇನಹಳ್ಳಿ ಕೆರೆಯಲ್ಲಿ ಒಂದು ಮೃತದೇಹ ತೇಲಿದ್ದು ಆ ಸಂಬಂಧ ನಮ್ಮ ಪೊಲೀಸರು ಸ್ಥಳಕ್ಕೆ ಹೋಗಿ ಆ ಕೆರೆಯಲ್ಲಿ ತೇಲುತ್ತಿದ್ದ ಒಂದು ಮೃತದೇಹವನ್ನು ಹೊರತೆಗೆದು ಆ ಮೃತದೇಹವನ್ನು ನಮ್ಮ ಸೋಕೋ ಟೀಮ್ ಅವರು ಪರಿಶೀಲಿಸಿರ್ತಾರೆ. ಅದು ಮೇಲ್ನೋಟಕ್ಕೆ ಡ್ರೌನಿಂಗ್ ಅಂತ ತಿಳಿದು ಬಂದಿತ್ತು. ಈಗ ತನಿಖೆ ಸಲುವಾಗಿ ಮತ್ತು ಪೋಸ್ಟ್ ಮಾರ್ಟಮ್ ಸಲುವಾಗಿ ಆ ಬಾಡಿಯನ್ನು ಬಹಳ ಪಾರದರ್ಶಕವಾಗಿ ತನಿಖೆ ಮಾಡುವ ಉದ್ದೇಶದಲ್ಲಿ ನಾನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಈಗಾಗಲೇ ಸಾಗಿಸಲಿಕ್ಕೆ ಕ್ರಮ ಕೈಗೊಂಡಿದ್ದು. ಮೃತ ಜಯಂತ್ ಸಂಬಂಧಿಕರು ಯಾರು ದೂರು ನೀಡಿದ ಹಿನ್ನೆಲೆ ತ್ಯಾಮಗೊಂಡ್ಲು ಇನ್ಸ್ಪೆಕ್ಟರ್ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಮೃತ ಜಯಂತ್ ಮೇಲೆ ತ್ಯಾಮಗೊಂಡ್ಲು, ನೆಲಮಂಗಲ ಟೌನ್ ಮತ್ತು ನಗರ ಪೊಲೀಸ್ ಠಾಣೆಯ ರೌಡಿ ಅಸಾಯಿಯಾಗಿದ್ದ ಈತನ ಮೇಲೆ 18 ಪ್ರಕರಣಗಳು ಇದ್ದು ಮತ್ತೊಬ್ಬ ಆರೋಪಿ ಯತೀಶ್ ಸಿಕ್ಕ ನಂತರ ಸತ್ಯಾಂಶ ಬೆಳಕಿಗೆ ಬರಲಿದೆ ಅಂತ ತಿಳಿಸಿದ್ದಾರೆ. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ತೆರೆ ಕಂಡಿದೆ. ಮೊದಲ ದಿನವೇ ಅಭಿಮಾನಿಗಳಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಚಿತ್ರಮಂದಿರದಲ್ಲಿ ಶಿಳ್ಳೆ ಕೇಕೆ ಮುಗಿಲು ಮುಟ್ಟಿತ್ತು. ಉದ್ಯಮಿ ಹಾಗೂ ಸಮಾಜ ಸೇವಕ ನವೀನ್ ಜಯರಾಮ್ ರೆಡ್ಡಿ ವತಿಯಿಂದ ಅಭಿಮಾನಿಗಳಿಗೆ ಟಿಕೆಟ್, ಟಿ ಶರ್ಟ್ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ನಟಿಸಿದ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಸಿಕ್ಕಿದೆ. ನಗರದ ಬಾಲಾಜಿ ಚಿತ್ರಮಂದಿರದಲ್ಲಿ ವಿಶೇಷ ಫ್ಯಾನ್ ಶೋ ಆಯೋಜಿಸಲಾಗಿದ್ದು ಬೆಳ್ಳಂಬೆಳಗ್ಗೆಯೇ ಅಭಿಮಾನಿಗಳು ಚಿತ್ರಮಂದಿರದತ್ತ ಹರಿದು ಬಂದರು. ಪಟಾಕಿ ಸಿಡಿಸಿ, ತಮಾಟೆ ಬಾರಿಸಿ, ವೀರಗಾಸೆ ಪ್ರದರ್ಶಿಸಿ ಯಶ್ ಅಭಿಮಾನಿಗಳು ಸಂಭ್ರಮಿಸಿದರು. ಬೆಳಗಿನ ಪ್ರದರ್ಶನಕ್ಕೂ ಮುನ್ನವೇ ಚಿತ್ರಮಂದಿರದ ಬಳಿ ನೂರಾರು ಅಭಿಮಾನಿಗಳು ಜಮಾಯಿಸಿ ನೆಚ್ಚಿನ ನಾಯಕನ ಕಟೌಟ್ಗಳಿಗೆ ಹಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಯಶ್ ಅವರ ಸಿನಿಮಾ ತೆರೆ ಕಾಣುತ್ತಿದ್ದಂತೆ ಅಭಿಮಾನಿಗಳ ಸಂಭ್ರಮ ಮತ್ತಷ್ಟು ಜೋರಾಗಿದ್ದು ಚಿತ್ರಮಂದಿರದೊಳಗೆ ಶಿಳ್ಳೆ, ಕೇಕೆ ಹಾಗೂ ಚಪ್ಪಾಳೆಗಳ ಸದ್ದು ಮೊಳಗಿದೆ. ತಮ್ಮ ನೆಚ್ಚಿನ ನಾಯಕನ ಸಿನಿಮಾವನ್ನು ಕಣ್ತುಂಬಿಕೊಳ್ಳಲು ಆಗಮಿಸಿದ್ದ ಅಭಿಮಾನಿಗಳು ಯಶ್ ಅವರ ಮಾಸ್ ಎಂಟ್ರಿ ಹಾಗೂ ಪ್ರಮುಖ ದೃಶ್ಯಗಳಿಗೆ ಹುಚ್ಚೆದ್ದು ಕುಣಿದು ಸಂಭ್ರಮಿಸಿದ್ದಾರೆ. ಮೊದಲ ದಿನವೇ ಚಿಕ್ಕಬಳ್ಳಾಪುರದಲ್ಲಿ ಟಾಕ್ಸಿಕ್ ಸಿನಿಮಾಗೆ ಅಭಿಮಾನಿಗಳಿಂದ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿದ್ದು ಯಶ್ ಕ್ರೇಜ್ ಮತ್ತೊಮ್ಮೆ ಸಾಬೀತಾಗಿದೆ. ಇನ್ನು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಹಿನ್ನೆಲೆಯಲ್ಲಿ ಉದ್ಯಮಿ ಹಾಗೂ ಸಮಾಜ ಸೇವಕ ನವೀನ್ ಜಯರಾಮ ರೆಡ್ಡಿ ವತಿಯಿಂದ ಅಭಿಮಾನಿಗಳಿಗೆ ವಿಶೇಷ ಸೇವಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕುಟುಂಬದ ಸಮೇತ ಚಿಕ್ಕಬಳ್ಳಾಪುರದ ಬಾಲಾಜಿ ಚಿತ್ರಮಂದಿರದಲ್ಲಿ ತಮ್ಮ ನೆಚ್ಚಿನ ನಟನ ಟಾಕ್ಸಿಕ್ ಮೂವಿಯನ್ನು ವೀಕ್ಷಿಸಿ ಸಂಭ್ರಮಿಸಿದರು. ಇಡೀ ಕರ್ನಾಟಕ ತುಂಬ ಹೆಮ್ಮೆಯಿಂದ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗಿರೋ ಸಿನಿಮಾ ಟಾಕ್ಸಿಕ್ ಸಿನಿಮಾ ಇದು. ಯಶ್ ಅಭಿಮಾನಿಗಳ ಸಂಘದ ವತಿಯಿಂದ, ಚಿಕ್ಕಬಳ್ಳಾಪುರ ಜನತೆ ವತಿಯಿಂದ ಎಲ್ಲರೂ ನಾವು ಕೊಡೋ ಕರೆ ಏನಂದರೆ, ನಾವು ಯಶ್ ಮೈಂಡ್ ಸೆಟ್ ಅಭಿಮಾನಿ. ನಾನು ಪ್ರಮಾಣ ಹೇಳ್ತೀನಿ, ನಾನು ಯಶ್ ಅಭಿಮಾನಿ ಅಲ್ಲ, ಯಶ್ ಮೈಂಡ್ ಸೆಟ್ ಅಭಿಮಾನಿ. ಆ ಥರ ಮೈಂಡ್ ಸೆಟ್ಟಿಂದ ದೊಡ್ಡದಾಗಿ ಎಲ್ಲರೂ ಓಪನ್ ಮಾಡ್ಕೊಂಡು ಮುಂದಕ್ಕೆ ಹೋದರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಕನ್ನಡ ಸಿನಿಮಾ ಒಂದು ಸಣ್ಣ ಸಿನಿಮಾನ ತೊಗೊಂಡೋಗಿ ಇಂಟರ್ನ್ಯಾಷನಲ್ ಲೆವೆಲ್, ಟಾಲಿವುಡ್ ಲೆವೆಲ್, ಹಾಲಿವುಡ್ ಲೆವೆಲ್ವರೆಗೂ ತೊಗೊಂಡೋಗಿ ಎಲ್ಲ ಲೆವೆಲಲ್ಲೂ ಅನೌನ್ಸ್ ಮಾಡಿ ದೊಡ್ಡದಾಗಿ ಲಾಂಚ್ ಮಾಡಿ ಇವತ್ತೇನೊಂದು ಹಬ್ಬ ಥರ ಆಗಿದೆ. ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಒಂದು ಇಡೀ ಕರ್ನಾಟಕದಲ್ಲಾಗಲಿ, ದೇಶದಲ್ಲಾಗಲಿ, ವಿದೇಶದಲ್ಲೂ ಆಗಿದೆ. ವಿದೇಶದಲ್ಲಿರೋ ಕನ್ನಡಿಗರು ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡ್ತಿದ್ದಾರೆ. ನಮ್ಮ
ಚಿಕ್ಕಬಳ್ಳಾಪುರದಲ್ಲಿರೋ ಜನತೆಗಳು ಎಲ್ಲರೂ ಬಂದು ಸಹಕಾರ ಕೊಟ್ಟು ಇದನ್ನ ಶಸ್ತ್ರೋತ್ಸವ ಆಚರಣೆ ಆಗಬೇಕು ಅನ್ನೋದು ನಮ್ಮ ಹಾರೈಕೆ. ಟಾಕ್ಸಿಕ್ ಮೂವಿ ರಿಲೀಸ್ ಅಂಗವಾಗಿ ನವೀನ್ ಜಯರಾಮರೆಡ್ಡಿ ಅಭಿಮಾನಿಗಳಿಗೆ ಟಿಕೆಟ್ಸ್, ಟಿ ಶರ್ಟ್ಗಳನ್ನು ವಿತರಿಸುವ ಜೊತೆಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ನೂರಾರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿ ಸಂತಸ ವ್ಯಕ್ತಪಡಿಸಿದರು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಚಿನ್ನ ಕಳ್ಳ ಸಾಗಣೆದಾರನ ಅಚ್ಚರಿಯ ಕಿಲಾಡಿತನ ಭದ್ರತಾ ಸಿಬ್ಬಂದಿ ಬಯಲಿಗೆಳೆದಿದ್ದಾರೆ. ಬಾಯಿಯಲ್ಲೇ ಬಂಗಾರ ಬಚ್ಚಿಟ್ಟುಕೊಂಡು ಪ್ರಯಾಣಿಸಲು ಯತ್ನಿಸಿದ ವ್ಯಕ್ತಿಯೊಬ್ಬ CIFS ಸಿಬ್ಬಂದಿಯ ಜಾಗರೂಕತೆಯಿಂದಾಗಿ ಈಗ ಕಂಬಿ ಎಣಿಸುವಂತಾಗಿದೆ. ದುಬೈನಿಂದ ಬೆಂಗಳೂರಿಗೆ ಬಂದಿಳಿದಿದ್ದ ಭಾರತೀಯ ಪ್ರಯಾಣಿಕ ಮೊಹಮ್ಮದ್ ಸಿರಾಜ್ ಇಲ್ಲಿಂದ ಘಾಜಿಯಾಬಾದ್ಗೆ ಇಂಡಿಗೋ ವಿಮಾನದಲ್ಲಿ ತೆರಳಲು ಟರ್ಮಿನಲ್ 1ರ ದೇಶೀಯ ನಿರ್ಗಮನ ವಿಭಾಗಕ್ಕೆ ಬಂದಿದ್ದ. ಟರ್ಮಿನಲ್ ATRS 13ರಲ್ಲಿ ತಪಾಸಣೆ ನಡೆಸುತ್ತಿದ್ದ CISFನ ಸಬ್ ಇನ್ಸ್ಪೆಕ್ಟರ್ ದೀಪಕ್ ಕುಮಾರ್ ಶರ್ಮಾ ಅವರು ಈತನ ನಡವಳಿಕೆಯಲ್ಲಿ ತೀವ್ರ ಅನುಮಾನ ಮೂಡಿದೆ. ಅಧಿಕಾರಿಗಳು ಪ್ರಶ್ನೆ ಕೇಳಿದಾಗ ಆರೋಪಿ ತಡವರಿಸಿದ್ದು ಯಾವುದೇ ಸರಿಯಾದ ಉತ್ತರ ನೀಡಲಿಲ್ಲ. ಸಂಶಯಗೊಂಡ ಅಧಿಕಾರಿಗಳು ಆರೋಪಿಯನ್ನು ತೀವ್ರ ತಪಾಸಣೆಗೆ ಒಳಪಡಿಸಿದಾಗ ಅಸಲಿ ಕತೆ ಹೊರಬಿದ್ದಿದೆ. ಆರೋಪಿ ತನ್ನ ಬಾಯಿಯೊಳಗೆ ಸುಮಾರು 82 ಗ್ರಾಂ ತೂಕದ 2 ಹಳದಿ ಲೋಹದ ಕ್ಯಾಪ್ಸೂಲ್ಸ್ಗಳನ್ನು ಬಚ್ಚಿಟ್ಟುಕೊಂಡಿದ್ದ ಎಂಬುದು ಪತ್ತೆಯಾಗಿದೆ. ಸದ್ಯ CISF ಸಿಬ್ಬಂದಿ ಆರೋಪಿಯನ್ನು ವಶಕ್ಕೆ ಪಡೆದು ಮುಂದಿನ ಕಾನೂನು ಕ್ರಮಕ್ಕಾಗಿ KIA ಪೊಲೀಸ್ ಠಾಣೆಗೆ ಹಸ್ತಾಂತರಿಸಿದ್ದಾರೆ. DIG ಮಂಜುನಾಥ್ H ಅವರ ನೇತೃತ್ವದಲ್ಲಿ CISF ತಂಡ ತೋರಿದ ಈ ಸಮಯ ಪ್ರಜ್ಞೆ ಮತ್ತು ವೃತ್ತಿಪರತೆಗೆ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಹಜರತ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ಅಂಗವಾಗಿ ಮುಸ್ಲಿಂ ಸಮುದಾಯದವರು ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಹಲವು ಬೀದಿಗಳು ಹಾಗೂ ಮಸೀದಿಗಳು ಸಂಪರ್ಕಿಸುವ ರಸ್ತೆಯನ್ನು ಆಕರ್ಷಕ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಲಾಗಿತ್ತು. ಪ್ರವಾದಿ ಅವರನ್ನು ಗೌರವಿಸುವ ಬರಹಗಳನ್ನು ದೀಪದ ಬೆಳಕಿನಲ್ಲಿ ವಿನ್ಯಾಸಗೊಳಿಸಲಾಗಿತ್ತು. ಮುಸ್ಲಿಂ ಬಾಂಧವರು ಸಂಭ್ರಮದಿಂದ ಮೆರವಣಿಗೆ ನಡೆಸಿದರು. ನಗರದ ಹೃದಯ ಭಾಗವಾದ ದೊಡ್ಡಪೇಟೆ ಜಾಮಿಯಾ ಮಸೀದಿ ಬಳಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆಕ್ಕಾ, ಮದೀನಾ ಮಸೀದಿ ಪ್ರತಿಕೃತಿಗಳು ಎಲ್ಲರ ಗಮನ ಸೆಳೆದವು. ಮೆರವಣಿಗೆಗೆ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಿಂದ ಬಂದಿದ್ದ ನೂರಾರು ಜನ ಸಾಕ್ಷಿಯಾದರು. ಚಿಣ್ಣರರಿಂದ ವಯಸ್ಕರರವರೆಗೆ ಮೆರವಣಿಗೆಯಲ್ಲಿ ಭಾಗವಹಿಸಿ ಕಿವಿಗಡ ಚಿಕ್ಕುವ ಸಂಗೀತಕ್ಕೆ ಮೈಮರೆತು ಭಕ್ತಿ ಭಾವದಿಂದ ಹೆಜ್ಜೆ ಹಾಕಿದರು. ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾ ಮಾತನಾಡಿ, ಭಾವೈಕ್ಯದಿಂದ ಕೂಡಿದ ರಾಷ್ಟ್ರ ಭಾರತ. ನಾವೆಲ್ಲರೂ ಭಿನ್ನಾಭಿಪ್ರಾಯ ಮರೆತು ಸಹಬಾಳ್ವೆಯಿಂದ ಬದುಕಬೇಕು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಂದೇಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಶಾಂತಿಯ ಹಾದಿಯಲ್ಲಿ ಎಲ್ಲರೂ ಸಾಗಬೇಕು. ಆಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ. ಹಿಂದೂಗಳು ಮುಸ್ಲಿಮರು ಸಹೋದರರಿದ್ದಂತೆ ನಾವೆಲ್ಲರೂ ಒಂದಾಗಿ ಬಾಳಬೇಕು, ಅರ್ಥಪೂರ್ಣವಾಗಿ ಹಬ್ಬ ಆಚರಿಸಬೇಕು ಎಂದು ತಿಳಿಸಿದರು. ನಮ್ಮ ಪ್ರಾಫಿಟ್ ಅವರ ಹುಟ್ಟಿದ ಜನ್ಮ ದಿನಾಚರಣೆಯನ್ನು ಇಡೀ ಪ್ರಪಂಚಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಇದು ಸಂದೇಶ ಏನಂದರೆ, ಪ್ರತಿಯೊಂದು ಮಾನವನಿಗೆ ಶಾಂತಿ ಅನ್ನೋದು ಕಾಪಾಡೋದಕ್ಕೆ ಮನುಷ್ಯ ಅಂದರೆ ಹೇಗೆ, ಮನುಷ್ಯನ ಹೇಗೆ ಬದುಕಬೇಕು, ಹೇಗೆ ನಡಿಬೇಕು ಅಂತ ಅಲ್ಲಾಹಿಂದ ಅವ್ರು ಬಂದಿರೋ ವರಗಳನ್ನು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಅದರ ಸಲುವಾಗಿ ನಾವು ನಮ್ಮ ಪೈಗಂಬರ್ ಹೇಳಿದಂತೆ ನಾವು ನಡೀತಾ ಇದ್ದೀವಿ. ಜಾಮಿಯಾ ಮಸೀದಿ ಕಮಿಟಿಯ ಎಲ್ಲ ಸದಸ್ಯರು ಸೇರಿದಂತೆ ನಗರ ಭಾಗದ ಎಲ್ಲ ಮಸೀದಿಗಳ ಮುಖ್ಯಸ್ಥರು, ಮುಸ್ಲಿಂ ಬಾಂಧವರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಇನ್ನು ಮೆರವಣಿಗೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿತ್ತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬಹುನಿರೀಕ್ಷಿತ ಆದಿಕವಿ ಮಹರ್ಷಿ ವಾಲ್ಮೀಕಿ ಭವನ ನಿರ್ಮಾಣ ಕನಸಿಗೆ ಇದೀಗ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಕನಸು ನನಸು ಮಾಡಲಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ KH ಮುನಿಯಪ್ಪ ಹೇಳಿದರು.
ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡರಾಮನಹಳ್ಳಿ ಗ್ರಾಮದಲ್ಲಿ ಸುಮಾರು 1,06.5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 7 ಗುಂಟೆ ಜಾಗದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ವಾಲ್ಮೀಕಿ ಭವನ ನಿರ್ಮಾಣದ ಕೆಲಸ ಸುಸೂತ್ರವಾಗಿ ನೆರವೇರಲಿ, ಆದಷ್ಟು ಶೀಘ್ರವಾಗಿ 1 ವರ್ಷದೊಳಗೆ ಕಾಮಗಾರಿ ಸಂಪೂರ್ಣಗೊಳ್ಳಬೇಕು. ಈ ನಿಟ್ಟಿನಲ್ಲಿ ನಿರ್ಮಿತಿ ಕೇಂದ್ರದಿಂದ ಭವನ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. 1,06.5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಉತ್ತಮ ಮತ್ತು ಸುಸಜ್ಜಿತವಾದ ಭವನ ನಿರ್ಮಾಣವಾಗ್ತಿರೋದು ಸಂತಸದ ವಿಷಯ ಅಂತ ಹೇಳೋದ್ರ ಮೂಲಕ ವಾಲ್ಮೀಕಿ ಮಹರ್ಷಿಯವರ ಜೀವನ ಚರಿತ್ರೆಯನ್ನು ತಿಳಿಸಿದರು. ಭೂತ ಭವಿಷ್ಯದ ಅರ್ಥವನ್ನು ಹೇಳಿ ರಾಮಾಯಣ ಮುಗಿಸ್ತಾ ಅಂತ ಹೇಳಿದಾಗ ಇಲ್ಲ ಇನ್ನ ಇದೆ ಅಂತ ಹೇಳ್ತಾರೆ. ಆವಾಗ ಮತ್ತೆ ಇನ್ನೊಂದು ಭಾಗ ಶುರುವಾಗ್ತದೆ. ತಾಯಿ ಸೀತಾದೇವಿ ಗರ್ಭವತಿ ಆಗಿದ್ದರೂ ಕೂಡ ಅವ್ರನ್ನ ಕಾಡಕ್ಕೆ ಕಲಿಸ್ಬೇಕಾಗ್ತದೆ. ಆಗ ಅವರೆಲ್ಲ ವಾಲ್ಮೀಕಿ ಆಶ್ರಮದಲ್ಲೇ ಆ ಮಕ್ಕಳು ಬೆಳೆದು ರಾಮಲಕ್ಷ್ಮಣರಿಗಿಂತ ಬಲಿಷ್ಠರಾಗಿ ಬೆಳೆದ್ಬಿಡ್ತಾರೆ. ಆ ದೈವ ಶಕ್ತಿ ಅಂಥ ಶಕ್ತಿಯನ್ನು ಆ ವಾಲ್ಮೀಕಿ ತಯಾರು ಮಾಡ್ತಾರೆ. ವಾಲ್ಮೀಕಿ ಪವಿತ್ರವಾದಂಥ ವಾಲ್ಮೀಕಿಯವರ ಭವನವನ್ನು ಕಟ್ಟುವಂಥದ್ದು, ಅದಕ್ಕೆ ಪೂಜೆ ಮಾಡುವಂಥದ್ದು ಇದು ನಮ್ಮ ಒಳ್ಳೆಯ ಕೆಲಸ ಮಾಡಿದ್ದಾರೆ. ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹಂಚಿಕೆ ಕುರಿತು ಮಾತನಾಡಿ, ಸಚಿವರು ಹೇಳಿರುವ ಹಾಗೆ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ವರ್ಗೀಕರಣ ಮಾಡಲಾಗಿದೆ. ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನ ತೆರೆ ಎಳೆದು 32,000 ಹುದ್ದೆಗಳನ್ನು ಸರ್ಕಾರ ಭರ್ತಿ ಮಾಡಿಕೊಳ್ತಿದೆ. ಅದರಲ್ಲಿ SC ST ಅವರಿಗೆ ಅನ್ಯಾಯವಾಗುವುದಿಲ್ಲವೆಂಬ ಭರವಸೆಯನ್ನು ಸಚಿವರು ನೀಡಿರೋದ್ರಿಂದ ಅವರಿಗೆ ಅಭಿನಂದಿಸುತ್ತೇನೆ ಎಂದರು. ಈ ವೇಳೆ ಬಯಪ್ಪ ಮಾಜಿ ನಿರ್ದೇಶಕ ಪ್ರಸನ್ನಕುಮಾರ್, ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷ ಡೇರಿ ನಾಗೇಶ್, ಗ್ಯಾರಂಟಿ ಜಿಲ್ಲಾಧ್ಯಕ್ಷ ವಿ ರಾಜಣ್ಣ, ತಾಲೂಕು ಅಧ್ಯಕ್ಷ ಜಗನ್ನಾಥ್, ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಉಮಾ ಮುನಿರಾಜು, ಮಾಜಿ ಉಪಾಧ್ಯಕ್ಷ ಮುನಿರಾಜಪ್ಪ, ಸದಸ್ಯರಾದ ಚಿಕ್ಕಸಣ್ಣೆ ಮುಕುಂದ, ಪ್ರಭಾವತಿ, ವೇಣುಗೋಪಾಲ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕೋಲಾರ ಜಿಲ್ಲಾ ಕೇಂದ್ರ ಸೇರಿದಂತೆ KGF, ಶ್ರೀನಿವಾಸಪುರ, ಮುಳಬಾಗಿಲು ತಾಲೂಕುಗಳಲ್ಲಿ ಕರವೇ ಸಂಘಟನೆ ತೀರಾ ಹಿಂದುಳಿದಿದ್ದು, ಈ ನಿಟ್ಟಿನಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರು ಕರವೇ ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನೀಡಿದ್ದು, ಮತ್ತಷ್ಟು ಸಂಘಟನೆ ಒತ್ತು ನೀಡಲಾಗುತ್ತಿದೆ ಎಂದು ಕರವೇ ಸಂಘಟನೆ ಜಿಲ್ಲಾಧ್ಯಕ್ಷ MN ಶ್ರೀನಿವಾಸ್ ಹೇಳಿದರು. ಸಂಘಟನೆ ತೆಗ್ದಿದ್ದು ಅಂತಂದ್ರೆ ನಮಗ್ ಗೊತ್ತಿಲ್ಲ, ತೆಗ್ದಿದ್ದು ರಾಜ್ಯಾಧ್ಯಕ್ಷ ತೆಗ್ದಿರೋದು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ MN ಶ್ರೀನಿವಾಸ್ ಮಾತನಾಡಿ, ಬಂಗಾರಪೇಟೆ, ಮಾಲೂರು ತಾಲೂಕುಗಳಲ್ಲಿ ಸಂಘಟನೆ ಬಲಿಷ್ಠವಾಗಿದೆ. ಇತರ ತಾಲೂಕುಗಳಲ್ಲಿ ಸಹ ಕರವೇ ಸಂಘಟನೆಯನ್ನು ಬಲಪಡಿಸುವ ಕೆಲಸಕ್ಕೆ ಆದ್ಯತೆ ನೀಡಲಾಗಿದೆ. ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳಲ್ಲಿ ಕರವೇ ತಾಲೂಕು ಕೇಂದ್ರಗಳಲ್ಲಿ ಕರವೇ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಈ ನಿಟ್ಟಿನಲ್ಲಿ ವಾಣಿಜ್ಯ ಮಳಿಗೆಗಳಿಗೆ ಹಾಗೂ ಕೈಗಾರಿಕಾ ವಲಯದ ಕಂಪನಿಗಳಿಗೆ 60% ಕನ್ನಡ ನಾಮಫಲಕಗಳನ್ನು ಅಳವಡಿಸುವಂತೆ ಜಿಲ್ಲಾಡಳಿತ ಮತ್ತು ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು, ಇದುವರೆಗೂ ಸಹ ಎಚ್ಚೆತ್ತುಕೊಂಡಿಲ್ಲ ಅಂತ ವೇಮಗಲ್, ನರಸಾಪುರ, ಮಾಲೂರು ಕೈಗಾರಿಕಾ ವಲಯಗಳಲ್ಲಿ ಕನ್ನಡ ಭಾಷೆಯ ನಾಮಫಲಕಗಳನ್ನು ಅಳವಡಿಸಲು ಮುಂದಿನ 15 ದಿನದೊಳಗೆ ಆಂಗ್ಲ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಬೇಕು ಅಂದರು. ಜಿಲ್ಲೆಯ ಕೈಗಾರಿಕೆಗಳಲ್ಲಿ ಜಿಲ್ಲೆಯ ಸ್ಥಳೀಯ ಯುವಕರಿಗೆ ಉದ್ಯೋಗದಿಂದ ವಂಚಿತರಾಗಿದ್ದು, ಸ್ಥಳೀಯ ಕೈಗಾರಿಕೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗಕ್ಕಾಗಿ ಒತ್ತಾಯಿಸಿದರು. ಈಗ ರಾಜ್ಯಾಧ್ಯಕ್ಷರು ಒಂದು ಹೋರಾಟ ಮಾಡಿದ್ರು, ನಿಮ್ಗೆಲ್ಲ ಗೊತ್ತೇ ಇದೆ. ಏನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋಂಡಾ ಒಂದು ಹೋರಾಟ ಮಾಡಿದ್ರು. ಆ ಹೋರಾಟದ ಮುಖಾಂತರ ಇವತ್ತು ಹೋಂಡಾನಲ್ಲಿ 95 ಭಾಗ ಕನ್ನಡಿಗರೇ ಇದ್ದಾರೆ, ಹೊರತು ಬೇರೆ ಹೋಗಿಲ್ಲ. ಇಲ್ಲ, ನೀವು ಬೇಕಾದ್ರೆ ತಿಳ್ಕೊಳ್ಳಿ, ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮುಳುಬಾಗಿಲು ಬಂಗಾರಿ ಮಂಜು, ಶಿವು, ರಾಮ್ಪ್ರಸಾದ್, MC ರವಿ, ಲೀಲಾವತಿ, ಸುಮಾ, ಮಂಜುನಾಥ್, ಮುರಳೀಧರ್ ಇತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಈ ನ್ಯೂಸ್ ಟಿವಿಯಲ್ಲಿ ಈಗ ಸಣ್ಣದೊಂದು ವಿರಾಮ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ.
ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ತಾಲೂಕಿನ ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ನಂಬರ್ 6ರ ವಿಶ್ವನಗರ ವಾರ್ಡ್ನಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರ ಮನೆಗಳಿಗೆ ಭೇಟಿ ನೀಡಿದ 6ನೇ ವಾರ್ಡ್ ಸದಸ್ಯರೂ ಆಗಿರುವ CS ವೆಂಕಟೇಶ್ ಅವರು ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ವಿಶೇಷವಾಗಿ ಮಹಿಳೆಯರಿಗೆ ಹಬ್ಬದ ಶುಭಾಶಯಗಳನ್ನು ಕೋರುವ ದೃಷ್ಟಿಯಿಂದ ರೇಷ್ಮೆ ಸೀರೆ, ಬಳೆ, ಎಲೆ ಅಡಿಕೆ, ಬಾಳೆಹಣ್ಣನ್ನು ನೀಡಿದರು. ವಿಶ್ವನಗರ ವಾರ್ಡ್ನ ಎಲ್ಲ ಮುಸ್ಲಿಂ ಬಾಂಧವರ ಮನೆಗಳಿಗೆ ಖುದ್ದು ಭೇಟಿ ನೀಡಿದ CS ವೆಂಕಟೇಶ್ ಅವರು ಹಬ್ಬದ ಶುಭಾಶಯಗಳನ್ನು ಕೋರಿ ಮಡಿಲು ತುಂಬುವ ಕೆಲಸವನ್ನು ಮಾಡಿದರು. ಇದೇ ವೇಳೆ ವಾರ್ಡ್ನ ಮುಖಂಡರು ಹಾಜರಿದ್ದರು. ಇದೇ ವೇಳೆ ಮಾತನಾಡಿದ CS ವೆಂಕಟೇಶ್, ನಮಗೆ ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವಗಳಿಲ್ಲ. ಒಂದೆಡೆ ವಾಸಿಸುವ ಎಲ್ಲರೂ ಒಟ್ಟಿಗೆ ಅನನ್ಯವಾಗಿ ಬಾಳಲಿ ಎಂಬುದೇ ನಮ್ಮ ಉದ್ದೇಶ. ಹಿಂದೂಗಳ ಹಬ್ಬಕ್ಕೆ ಮುಸ್ಲಿಮರು ಶುಭ ಕೋರಬೇಕು, ಮುಸ್ಲಿಮರ ಹಬ್ಬಕ್ಕೆ ಹಿಂದೂಗಳು ಪರಸ್ಪರ ಶುಭಾಶಯಗಳ ವಿನಿಮಯ ಮಾಡಿಕೊಳ್ಳಬೇಕು. ಅದರಂತೆ ಈದ್ ಮಿಲಾದ್ ಹಬ್ಬಕ್ಕೆ ಶುಭ ಕೋರಿ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡಿದ್ದೇನೆ ಎಂದರು. ತಿಪಟೂರಿನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಬಿಡುಗಡೆಯಾಗಿದ್ದು ಅಭಿಮಾನಿಗಳ ಸಂಭ್ರಮ ಜೋರಾಗಿದೆ. ತಿಪಟೂರಿನ ಲಕ್ಷ್ಮೀ ಮಂದಿರದ ಮುಂದೆ ಯಶ್ ಅವರ ಕಟೌಟ್ಗೆ ಹಾಲು ಸುರಿಸಿ, ಪಟಾಕಿ ಸಿಡಿಸಿ, ನಾಸಿಕ್ ವಾದ್ಯದ ಸದ್ದಿಗೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸುವ ಮೂಲಕ ಸಿನಿಮಾ ಬಿಡುಗಡೆಯನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ತಿಪಟೂರಿನ ಲಕ್ಷ್ಮಿ ಹಾಗೂ ಗಣೇಶ ಚಿತ್ರಮಂದಿರಗಳಲ್ಲಿ ಟಾಕ್ಸಿಕ್ ಸಿನಿಮಾ ತೆರೆ ಕಂಡಿದೆ. ಆದರೆ ಒಂದು ಕಡೆ ಅಭಿಮಾನಿಗಳ ಸಂಭ್ರಮ ಜೋರಾಗಿದ್ದರೆ ಮತ್ತೊಂದೆಡೆ ಸಿನಿಮಾ ವೀಕ್ಷಿಸಿದ ಕೆಲ ಪ್ರೇಕ್ಷಕರಿಂದ ಚಿತ್ರದ ಬಗ್ಗೆ ನಕಾರಾತ್ಮಕ ಪ್ರತಿಕ್ರಿಯೆಗಳು ಕೇಳಿಬಂದಿವೆ. ಇನ್ನು ಗಣೇಶ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರ ಸಂಖ್ಯೆ ಕಡಿಮೆಯಾಗಿ ಚಿತ್ರಮಂದಿರ ಬಹುತೇಕ ಖಾಲಿ ಹೊಡೆಯುತ್ತಿರುವ ದೃಶ್ಯಗಳು ಕಂಡುಬಂದಿವೆ. ಒಟ್ಟಿನಲ್ಲಿ ತಿಪಟೂರಿನಲ್ಲಿ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ದಿನ ಅಭಿಮಾನಿಗಳ ಸಂಭ್ರಮ ಒಂದೆಡೆಯಾದರೆ ಪ್ರೇಕ್ಷಕರ ಮಿಶ್ರ ಪ್ರತಿಕ್ರಿಯೆ ಮತ್ತೊಂದೆಡೆ ಗಮನ ಸೆಳೆದಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಬ್ಬಾರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಾಗೇಪಲ್ಲಿಯಲ್ಲಿ ಅದ್ದೂರಿಯಾಗಿ ಜರುಗಿದ ಸಾಮೂಹಿಕ ವಿವಾಹಗಳು. 135 ಜೋಡಿಗಳು ದಾಂಪತ್ಯಕ್ಕೆ ಜನಮನ ಸೆಳೆದ TTDಯ ಶ್ರೀನಿವಾಸ ಕಲ್ಯಾಣೋತ್ಸವ. ತೋಟದಲ್ಲಿ ಕೆಲಸ ಮಾಡಿ ವಿಶ್ರಾಂತಿ ಪಡೆಯಲು ಕೃಷಿ ಹೊಂಡದಲ್ಲಿ ಈಜಲು ಹೋದ ರೈತ ನೀರು ಪಾಲು. ಹಲವು ಅನುಮಾನಗಳಿಗೆ ಎಡೆ ಮಾಡಿದ ರೈತನ ಸಾವು. ಈದ್ ಮಿಲಾದ್ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಣೆ. ಚಿಕ್ಕಬಳ್ಳಾಪುರದ ಪ್ರಮುಖ ರಸ್ತೆಗಳಲ್ಲಿ ಮುಸ್ಲಿಂ ಜನಾಂಗದಿಂದ ಬೃಹತ್ ಮೆರವಣಿಗೆ. ಮಹಿಳೆಯನ್ನ ಅಡ್ಡಗಟ್ಟಿ ಸರಗಳ್ಳತನ ಯತ್ನ. ಸಾರ್ವಜನಿಕ ಕೈಯಲ್ಲಿ ಕೂಸ ತಿಂದಿದ್ದ ಕೆರೆಯಲ್ಲಿ ಶವವಾಗಿ ಪತ್ತೆ. ಸಾಕಷ್ಟು ಸಂಶಯ ಮೂಡಿಸಿದ ಮೃತನ ಸಾವು. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಈ ನ್ಯೂಸ್ ಟಿವಿ. ನಾನು KS ನಾರಾಯಣ ಸ್ವಾಮಿ.